ವಿಶ್ವವಿಖ್ಯಾತ ರಂಗನತಿಟ್ಟು ಪಕ್ಷಿಧಾಮಕ್ಕೆ ಹೆಸರುವಾಸಿಯಾಗಿರುವ ತಾಣ. ವಂಶಾಭಿವೃದ್ಧಿಗಾಗಿ ದೇಶ ಹಾಗೂ ವಿದೇಶಗಳಿಂದ ಪಕ್ಷಿಗಳು ಆಗಮಿಸುತ್ತವೆ. ಚಳಿಗಾಲ ಆರಂಭವಾಗುತ್ತಿದ್ದಂತೆ ಪಕ್ಷಿಗಳು ಇಲ್ಲಿಗೆ ಬರಲು ಶುರು ಮಾಡುತ್ತವೆ. ಡಿಸೆಂಬರ್ ತಿಂಗಳಿನಿಂದ ಪಕ್ಷಿಗಳ ಆಗಮನ ಪ್ರಾರಂಭವಾಗಿದ್ದು ದಿನದಿಂದ ದಿನಕ್ಕೆ ಪಕ್ಷಿಗಳ ಸಂಖ್ಯೆ ಹೆಚ್ಚಳವಾಗುತ್ತಿದೆ. ವಿದೇಶ ಹಕ್ಕಿಗಳಿಂದ ವಿಶ್ವ ಪ್ರಸಿದ್ಧವಾಗಿರುವ ಪಕ್ಷಿಧಾಮದಲ್ಲಿ 20ಕ್ಕೂ ಹೆಚ್ಚು ಜಾತಿಯ ಸಾವಿರಾರು ಪಕ್ಷಿಗಳು ಆಗಮಿಸಿ ಗೂಡು ಕಟ್ಟುತ್ತಿವೆ. ಕೆಲವು ಜಾತಿಯ ಪಕ್ಷಿಗಳು ಈಗಾಗಲೇ ಗೂಡು ಕಟ್ಟುವ ಕೆಲಸ ಮುಗಿಸಿ ಮೊಟ್ಟೆ ಇಡಲು ಪ್ರಾರಂಭಿಸಿವೆ. ಇನ್ನು ಡಿಸೆಂಬರ್ನಲ್ಲಿ ಆಗಮಿಸುವ ಪಕ್ಷಿಗಳು ಜನವರಿಯಿಂದ ಮಾರ್ಚ್ ವರೆಗೆ ಮೊಟ್ಟೆ ಇಡುತ್ತವೆ. ಏಪ್ರಿಲ್ ನಂತರ ಮೊಟ್ಟೆಗಳು ಒಡೆದು ಮರಿ ಹೊರಹಾಕುತ್ತವೆ. ಅವುಗಳಿಗೆ ಗುಟುಕು ಕೊಟ್ಟು ಪೋಷಿಸುವ ದೊಡ್ಡ ಪಕ್ಷಿಗಳ ಮರಿಗಳು ದೊಡ್ಡವಾದ ಬಳಿಕ ಜುಲೈ ನಂತರ ತಮ್ಮ ಸ್ವಸ್ಥಾನಕ್ಕೆ ವಾಪಸ್ ಆಗ್ತವೆ. ಪ್ರಸ್ತುತ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಓಪನ್ ಬಿಲ್ ಸ್ಟಾರ್ಕ್, ಪೇಂಟೆಡ್ ಸ್ಟಾರ್ಕ್, ಫಲಿಕಾನ್, ಸ್ಪೂನ್ ಬಿಲ್, ನೈಟ್ ಹೆರಾನ್ಸ್, ಎಗ್ರೆಟ್ಸ್ ಇತರ ಜಾತಿಯ ಪಕ್ಷಿಗಳ ಆಗಮನವಾಗಿದೆ. ಸುಂದರ ಪಕ್ಷಿಗಳೆಂದೇ ಕರೆಸಿಕೊಳ್ಳುವ ರಿವರ್ ಟರ್ನ್ ಜಾತಿಯ 2 ಜೊತೆ ಪಕ್ಷಿಗಳು ಈಗಾಗಲೇ ಪಕ್ಷಿಧಾಮದಲ್ಲಿ ಕಾಣಿಸಿಕೊಂಡಿದ್ದು ತಮ್ಮ ಮನೆ ಕಟ್ಟಿಕೊಂಡು ಮೊಟ್ಟೆ ಇಡಲು ಆರಂಭಿಸಿವೆ. ಪಕ್ಷಿಗಳು ಗುಂಪು ಗುಂಪಾಗಿ ಕಂಡು ಬರುತ್ತಿವೆ. ಗೂಡು ಕಟ್ಟಲು ಬೇಕಾದ ಕಡ್ಡಿ, ಒಣ ಹುಲ್ಲುಗಳನ್ನ ಕಿತ್ತೊಯ್ಯುವ ದೃಶ್ಯ ಸಾಮಾನ್ಯವಾಗಿದ್ದು ಪಕ್ಷಿಗಳ ಚಿಲಿಪಿಲಿ ಶುರುವಾಗಿದೆ. ಎಲ್ಲಾ ಜಾತಿಯ ಪಕ್ಷಿಗಳು ರಂಗನತಿಟ್ಟಿನಲ್ಲಿ ನೋಡಲು ಸಿಗುತ್ತವೆ. ಒಟ್ಟಾರೆ ಎಲ್ಲಾ ಜಾತಿಯ ಪಕ್ಷಿಗಳು ಸೇರಿ 8,400 ಪಕ್ಷಿಗಳು ಪಕ್ಷಿಧಾಮದಲ್ಲಿ ಇವೆ. ಪಕ್ಷಿ ವೀಕ್ಷಣೆಗೆ ತಕ್ಕ ದರಗಳನ್ನ ಇರಿಸಲಾಗಿದೆ, ನಿಗದಿತ ಮಾಡಲಾಗಿದೆ. ನಿತ್ಯ ರಾಜ್ಯ ಮತ್ತು ಹೊರ ರಾಜ್ಯದ ಪಕ್ಷಿ ಪ್ರಿಯರು ಮಾತ್ರವಲ್ಲದೆ ವಿದೇಶಿಯರು ಇಲ್ಲಿಗೆ ಆಗಮಿಸುತ್ತಾರೆ. ಪಕ್ಷಿ ತಜ್ಞ ಸಲೀಂ ಅಲಿ ಅವರ ಆಶಯದಂತೆ 1940ರಲ್ಲಿ ಮೈಸೂರು ಮಹಾರಾಜರು ತಮ್ಮ ಆಡಳಿತ ಅವಧಿಯಲ್ಲಿ ರಂಗನತಿಟ್ಟು ಪಕ್ಷಿಧಾಮ ಸ್ಥಾಪನೆಯಾಗಿದೆ. ಶ್ರೀರಂಗಪಟ್ಟಣದ ರಂಗನತಿಟ್ಟು ಪಕ್ಷಿಧಾಮ ಡಿಆರ್ಪಿಒ ರವಿ ಹೇಳಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.